ಅತ್ತೆ ಸೊಸೆಯರು ಶಾರದಾ ಅನಾಮಿಕ ಸೇರಿ ಏರ್ಪಾಟು ಮಾಡಿಕೊಂಡ ಆರ್ಗ್ಯಾನಿಕ್ ಏಡಿ ಸಾಂಬಾರ್ ಅನ್ನುವ ಫುಡ್ ಟ್ರಕ್ ಬಹಳ ರದ್ದಿಯಾಗಿರುತ್ತದೆ. ದುಡ್ಡು ಹಿಡಿದುಕೊಂಡು ಶಾರದಾ ಆಂಟಿ ನಂಗ್ ಕೊಡು, ಅನಾಮಿಕಾ ಸಿಸ್ಟರ್ ನಂಗ್ ಕೊಡು ಅನ್ನುತ್ತಾ ಗಲಾಟೆ ಮಾಡ್ತಾ ಇರ್ತಾರೆ. ಆ ಟ್ರಕ್ಗೆ ಸ್ವಲ್ಪ ದೂರದಲ್ಲಿರುವ ವರ್ಷ ಆ ಗಲಾಟೆಯನ್ನು ಸಹಿಸಲಾರದೆ ಹೋಗ್ತಾಳೆ. ಕೋಪದಿಂದ ತನ್ನ ಫ್ರೆಂಡ್ ಸೌಮ್ಯಂಗೆ ಫೋನ್ ಮಾಡ್ತಾಳೆ. ಹಾಸ್ಟೆಲ್ ರೂಮಿನಲ್ಲಿರುವ ಸೌಮ್ಯ ಕಾಲ್ ಅನ್ನು ರಿಸೀವ್ ಮಾಡ್ಕೋತಾಳೆ. ಹ್ಯಾಪಿಯಾಗಿ, ವರ್ಷ 100 ರೂಪೀಸ್ ಏಡಿ ಸಾಂಬಾರ್ ಸಿಗ್ತಾ? ಏನೇ ಸಿಕ್ಕೋದು, ಇಲ್ಲಿ ಬಂದ್ ನೋಡು, ಎಲ್ಲ ಗಲಾಟೆ ಆಗಿದೆ. ಫಿಶ್ ಮಾರ್ಕೆಟು ಗಲಾಟೆ ಆಗಿರುತ್ತೆ ಅಂತ ಗೊತ್ತು ಹೊರತು ಏಡಿ ಸಾಂಬಾರ್ ಹತ್ರ ಕೂಡ ಈಗಿರುತ್ತೆ ಅಂತ ಗೊತ್ತಿರ್ಲಿಲ್ಲ. ಮತ್ತೆ ಅತ್ತೆ ಸೊಸೆಯರ ಆರ್ಗ್ಯಾನಿಕ್ ಏಡಿ ಸಾಂಬಾರ್ ಅಂದ್ರೆ ಏನ್ ಅನ್ಕೊಂಡೆ ವರ್ಷ? ನಾನ್ ಹೇಳಿದ್ರೆ ನೀನ್ ನಂಬ್ಲಿಲ್ವಲ್ಲ, ಈಗ ನೋಡಿದ್ಯಾ ಮತ್ತೆ ಅಲ್ಲಿ ಎಷ್ಟು ಗಲಾಟೆ ಆಗಿದೆಯೋ. ನಾನು ಹಾಸ್ಟೆಲ್ಗೆ ಬಂದ್ಬಿಡ್ತೀನಿ ಸೌಮ್ಯ. ಏಡಿ ಸಾಂಬಾರ್ ತಗೊಂಡ್ ಬಂದ್ರ ಮೇಲೆ ಹಾಸ್ಟೆಲ್ಗೆ ಬಾ ವರ್ಷ, ಬೇಕು ಅಂದ್ರೆ ನಾನು ಅನ್ನ ಮಾಡಿಟ್ಟಿರ್ತೀನಿ, ಅರ್ಧ ಗಂಟೆ ಲೇಟ್ ಆದ್ರೂ ಪರವಾಗಿಲ್ಲ, ನೀನು ಮಾತ್ರ ಏಡಿ ಸಾಂಬಾರ್ ತಗೊಂಡ ನಂತರ ಹಾಸ್ಟೆಲ್ಗೆ ಬಂದ್ಬಿಡು. ಸೌಮ್ಯ ಫೋನ್ ಇಡುತ್ತಾಳೆ. ಕೋಪದಿಂದ ವರ್ಷ ಸೌಮ್ಯನ್ನು ಬೈದುಕೊಳ್ಳುತ್ತಾ ಅತ್ತೆ ಸೊಸೆಯರ ಆರ್ಗ್ಯಾನಿಕ್ ಏಡಿ ಸಾಂಬಾರ್ ಟ್ರಕ್ ಹತ್ರ ಬರ್ತಾಳೆ. ಏಡಿ ಸಾಂಬಾರ್ಗಾಗಿ ಮೈ ಮೇಲೆ ಬೀಳುತ್ತಾ ಇರುವವರನ್ನು ನೋಡಿ ಕೋಪದಿಂದ ಗಟ್ಟಿಯಾಗಿ ಅರಚುತ್ತಾಳೆ. ಆ ಅರಚಾಟಕ್ಕೆ ಎಲ್ಲರೂ ಭಯಪಟ್ಟು ಪಕ್ಕಕ್ಕೆ ಜರುಗುತ್ತಾರೆ. ಇನ್ನು ವರ್ಷ ಅನಾಮಿಕಳ ಹತ್ರ ಬರ್ತಾಳೆ. ದುಡ್ಡು ಕೊಟ್ಟು ತನಗೆ ಬೇಕಾದ ಏಡಿ ಸಾಂಬಾರನ್ನು ತೆಗೆದುಕೊಂಡು ಹೋಗುತ್ತಾಳೆ. ಅಲ್ಲಿ ಮತ್ತೆ ಜಗಳ ಶುರುವಾಗುತ್ತದೆ. ಅನಾಮಿಕಾ ಆಗಲೇ ಮೈಕ್ ಅನ್ನು ಆನ್ ಮಾಡ್ತಾಳೆ. ದಯವಿಟ್ಟು ಗಲಾಟೆ ಮಾಡಬೇಡಿ ಪ್ಲೀಸ್, ಬಿಲ್ ಕೌಂಟರ್ ಹತ್ರ ದುಡ್ಡು ಕಟ್ಬಿಟ್ಟು ಬಿಲ್ ತಗೊಂಡು ಲೈನಲ್ಲಿ ಬನ್ನಿ, ನಿಮ್ಮೆಲ್ಲರಿಗೂ ಇಷ್ಟವಾದ ಏಡಿಗಳ ಸಾಂಬಾರ್ ತಗೊಂಡು ಹೋಗ್ಬೋದು ಎಂದು ಹೇಳುತ್ತಾ ಇರುತ್ತಾಳೆ ಅನಾಮಿಕಾ. ಅತ್ತೆ ಶಾರದಾ ಬಿಲ್ ಮಿಷನ್ ಹಿಡ್ಕೊಂಡು ಕೂತಿರ್ತಾಳೆ. ಎಲ್ಲರೂ ಲೈನ್ ಅಲ್ಲಿ ಹೋಗಿ ದುಡ್ಡು ಕಟ್ಬಿಟ್ಟು ಬಿಲ್ ತಗೊಂಡು ಆ ಬಿಲ್ ಅನ್ನು ಕೌಂಟರ್ ಮೇಲಿರುವ ಅನಾಮಿಕಂಗೆ ಕೊಡ್ತಾ ಇರ್ತಾರೆ. ಅನಾಮಿಕಾ ಅವರಿಗೆ ಏಡಿ ಸಾಂಬಾರ್ ಕಟ್ಟಿ ಕೊಡ್ತಾ ಇದ್ಲು. ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ಅತ್ತೆ ಸೊಸೆಯರು ಶುರು ಮಾಡಿದ್ದ ಏಡಿಗಳ ಸಾಂಬಾರ್ ವ್ಯಾಪಾರ ಚೆನ್ನಾಗಿ ನಡೀತಾ ಇರ್ತದೆ. ಬೇಕಾದಷ್ಟು ದುಡ್ಡನ್ನು ಸಂಪಾದಿಸಿ ಕೊಡ್ತಾ ಇರುತ್ತೆ. ಬೆಡ್ರೂಮ್ ಅಲ್ಲಿ ಅತ್ತೆ ಸೊಸೆಯರು ತಮಗೆ ಬಂದ ಲಾಭವನ್ನು ಲೆಕ್ಕ ನೋಡ್ಕೋತಾ ಸಂತೋಷ ಪಡ್ತಾ ಇರ್ತಾರೆ. ಅತ್ತೆ, ನನ್ಗೊಂದು ಐಡಿಯಾ ಬಂದಿದೆ. ನಂಗ್ ಕೂಡ ಒಂದು ಐಡಿಯಾ ಬಂದಿದೆ ಸೊಸೆ. ಅತ್ತೆ, ಮೊದಲು ನನಗ್ ಬಂದ ಐಡಿಯಾದ ಬಗ್ಗೆ ಹೇಳ್ತೀನಿ. ಇಲ್ಲ ಸೊಸೆ, ಮೊದಲು ನನಗ್ ಬಂದ ಐಡಿಯಾದ ಬಗ್ಗೆನೇ ಹೇಳ್ತೀನಿ ಎಂದು ಅತ್ತೆ ಸೊಸೆಯರು ಮಾತಿನ ಜಗಳವಾಡ್ತಾ ಇರ್ತಾರೆ. ಹಾಲಲ್ಲಿ ಕೂತ್ಕೊಂಡು ಟಿವಿ ನೋಡ್ತಾ ಇರುವ ತಂದೆ ಮಗ ಪ್ರಸಾದ್ ರಮೇಶರು ಅತ್ತೆ ಸೊಸೆಯರ ಮಾತುಗಳು ಗಲಾಟೆ ಕೇಳಿ ಓಡಿಕೊಂಡು ಅಲ್ಲಿಗೆ ಬರ್ತಾರೆ. ಅತ್ತೆ ಸೊಸೆಯರು ಅವರನ್ನು ನೋಡಿ ಜಗಳ ನಿಲ್ಲಿಸುತ್ತಾರೆ. ಏನಾಯ್ತು ಮಗನೇ, ಯಾಕಷ್ಟು ಗಾಬರಿಯಿಂದ ಓಡ್ ಬಂದ್ರಿ? ಅದು ನಾನು ಕೇಳ್ತಾ ಇದ್ದೀನಿ ಶಾರದಾ, ನೀವು ಅತ್ತೆ ಸೊಸೆಯರಿಗೆ ಏನಾಯ್ತು? ಯಾಕೆ ಹಾಗೆ ವಾದ ಮಾಡ್ತಾ ಇದ್ದೀರಾ? ಜಗಳವಿಲ್ಲ, ಏನೂ ಇಲ್ಲ. ಏಡಿ ಸಾಂಬಾರ್ ವ್ಯಾಪಾರದಿಂದ ಬಂದ ದುಡ್ಡನ್ನ ಕೌಂಟ್ ಮಾಡ್ತಾ ಇದ್ದೀವಿ. ನೀವು ಹೋಗಿ ಟಿವಿ ನೋಡ್ಕೊಡಿ ಹೋಗಿ. ಪ್ರಸಾದ್ ರಮೇಶರು ಹಾಲ್ಗೆ ಬರುತ್ತಾರೆ. ಟಿವಿ ನೋಡ್ತಾ ಇರ್ತಾರೆ. ಬೆಡ್ರೂಮ್ ಅಲ್ಲಿ ಅತ್ತೆ ಸೊಸೆಯರು ಮಾತನಾಡಿಕೊಳ್ತಾ ಇರ್ತಾರೆ. ಸೊಸೆ, ಮಾತಿಂದ ನಾವು ಅರ್ಚ್ಕೊಳ್ಳೋದು ಚೆನ್ನಾಗಿರಲ್ಲ. ನನಗ್ ಬಂದ ಐಡಿಯಾ ಹೇಳ್ತೀನಿ, ಕೇಳು. ಹೇಳಿ ಅತ್ತೆ. ನಾವು ದಿನವೂ ಲಂಚ್ ಟೈಮ್ ಅಲ್ಲಿ ಏಡಿಗಳ ಸಾಂಬಾರ್ ಮಾಡ್ತಾ ಇದೀವಲ್ಲ, ಮಾರಾಟ ಚೆನ್ನಾಗಿದೆ. ಆದ್ರಿಂದ ನೈಟ್ ಕೂಡ ಏಡಿ ಸಾಂಬಾರ್ ಮಾಡಿ ಮಾರಿದ್ರೆ ಹೇಗಿರುತ್ತೆ ಹೇಳು? ಅರೆ ವಾ ಅತ್ತೆ, ನಾನು ಕೂಡ ಅದೇ ಆಲೋಚಿಸ್ತಾ ಇದ್ದೀನಿ. ಲಂಚ್ ಟೈಮ್ ಅಲ್ಲಿ ಏಡಿಗಳ ಸಾಂಬಾರ್ ಇಷ್ಟು ಚೆನ್ನಾಗಿ ಮಾರಾಟವಾಗುತ್ತೆ ಅಂತ ಗೊತ್ತಿದ್ರೆ ನೈಟ್ ಕೂಡ ನಾವು ಇಡ್ತೀವಿ ಅಂದ್ಕೊಳ್ಳಿ, ಆಗ ಕೂಡ ಮಾರಾಟವಾಗಬಹುದಲ್ಲ. ನಾನು ಕೂಡ ಆಲೋಚನೆ ಮಾಡಿದ್ದೀನಿ, ಅದೇ ವಿಷಯ ನಿಮಗೆ ಹೇಳ್ಬೇಕು ಅಂತಿದ್ದೆ. ಸರಿ ಕಣೆ ಸೊಸೆ, ಇಬ್ರು ಆಲೋಚನೆ ಚೆನ್ನಾಗೇ ಇದೆ. ನೈಟು ಏಡಿ ಸಾಂಬಾರ್ ಮಾಡಿ ಮಾರಾಟ ಮಾಡೋಣ, ಇನ್ನು ಹೆಚ್ಚು ದುಡ್ಡು ಬರುತ್ತಲ್ಲ. ಆದ್ರೆ ಸೊಸೆ, ನಮ್ಗೇನೋ ಏಡಿಗಳು ಬೇಕು, ಅದ್ರ ಬಗ್ಗೆ ನಾವು ಆಲೋಚಿಸ್ಬೇಕಲ್ಲ. ಏಡಿಗಳಲ್ಲದೆ ನಾವು ನೈಟ್ಗೆ ಏಡಿ ಸಾಂಬಾರ್ ಮಾಡಿ ಹೇಗೆ ಮಾರ್ತೀವಿ ಹೇಳು? ಹೌದು ಅತ್ತೆ, ನಾವು ನಿಜಕ್ಕೂ ಆ ವಿಷಯನೇ ಮರ್ತೋದ್ವಿ. ಈಗಾಗ್ಲೇ ನಾವು ಆರ್ಗ್ಯಾನಿಕ್ ಏಡಿಗಳ ಸಾಂಬಾರ್ ಅಂತ ಹೇಳಿ ಮಾರ್ತಾ ಇದೀವಿ ಹೊರತು ನಾವು ಮಾಡ್ತಾ ಇರೋದು. ಗಟ್ಟಿಯಾಗಿ ಮಾತಾಡ್ಬೇಡ್ವೆ. ತಂದೆ ಮಗ ಏನಾದ್ರು ಕೇಳಿದ್ರು ಅಂದ್ರೆ ನಾವು ಮಾಡ್ತಾ ಇರುವ ಮೋಸ ಹೊರಗ್ ಬೀಳುತ್ತೆ. ಆಗ ನಾವು ಲಂಚ್ ಟೈಮ್ ಅಲ್ಲಿ ಮಾಡ್ತಾ ಇರುವ ಈ ಏಡಿಗಳ ಸಾಂಬಾರ್ ವ್ಯಾಪಾರ ಮಾಡಲಾರೆವು. ಅಂದ್ರೆ ಅತ್ತೆ, ನಾವು ಮನೆ ಹತ್ರ ಏಡಿಗಳ ಬಗ್ಗೆ ಮಾತಾಡಬಾರ್ದು. ಹೇಗೂ ನಾವು ಬೆಳಗಿನ ಜಾವನೆ ಏಡಿಗಳ ಕೇರ್ ಹತ್ರ ಹೋಗ್ತಾ ಇದೀವಲ್ಲ, ಆಗ ನಾವು ಮಾತಾಡ್ಕೊಳ್ಳೋಣ. ಈಗ ಮಾತ್ರ ನಾನು ಎಲ್ರಿಗೂ ಟೀ ಕೊಟ್ಟು ಬರ್ತೀನಿ. ಅನಾಮಿಕಾ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಅದೊಂದು ರಾಷ್ಟ್ರೀಯ ರಹದಾರಿ. ರೋಡ್ ಪಕ್ಕದಲ್ಲಿರುವ ಒಂದು ಮರದ ಕೆಳಗೆ ನಿಂತುಕೊಂಡ ಸುದರ್ಶನ್ ಸೆಲ್ ಫೋನ್ ನಲ್ಲಿ ಮಾತನಾಡ್ತಾ ಇರ್ತಾನೆ. ಸುಬ್ಬಯ್ಯ, ಸತ್ತು ಹೋದ್ರು ಪ್ರಾಣದಿಂದಿದ್ರು ಏನಾದ್ರೂ ಪರವಾಗಿಲ್ಲ, ನಮಗೆ ಏಡಿಗಳು ಬೇಕು. ಈಗ ಅದಕ್ಕೆ ಮಾರ್ಕೆಟ್ ಅಲ್ಲಿ ಒಳ್ಳೆ ದರ ಇದೆ. ಸತ್ರು ಬದುಕಿದ್ರು ಪರವಾಗಿಲ್ಲ, ನಮಗೆ ಏಡಿಗಳು ಬೇಕು ಅಷ್ಟೇ. ನಾವು ದಿನವೂ ಭೇಟಿಯಾಗುವ ಜಾಗದಲ್ಲಿ ನಾ ಡ್ರಮ್ ಜೊತೆ ಇದ್ದೀನಿ, ನೀನು ಹಿಡಿದುಕೊಂಡ ಏಡಿಗಳನ್ನ ತಗೊಂಡ್ ಬಾ ಎಂದು ಹೇಳಿ ಫೋನ್ ಇಡುತ್ತಾನೆ ಸುದರ್ಶನ್. ರಾತ್ರಿ 9 ಗಂಟೆಯ ಸಮಯ. ಮನೆಯ ಹೊರಗೆ ನಿಂತುಕೊಂಡು ಶಾರದಾ ಸುದರ್ಶನ್ ಜೊತೆ ಫೋನ್ ಅಲ್ಲಿ ಮಾತಾಡ್ತಾ ಇರ್ತಾಳೆ.
ಸುದರ್ಶನ, ದಿನೋ ನಾನು ಹೇಳಬೇಕಾದ ಅಗತ್ಯವಿಲ್ಲ. ನೀನು ತಗೊಂಡ್ ಬಂದ ಏಡಿಗಳ ಡ್ರಮ್ಮನ್ನ ಕೆರೆ ಕಟ್ಟೆ ಹತ್ರ ಇರುವ ಮರದ ಹತ್ರ ಇಡು. ಅಲ್ಲಿ ಇಟ್ಬಿಟ್ಟು ನೀನ್ ಹೊರಟೋಗು. ನಾನು ನನ್ ಸೊಸೆ ಬೆಳಿಗ್ಗೆ ಬಂದು ನಾವು ಮಾಡ್ಬೇಕಾದ ಕೆಲಸ ನಾವು ಮಾಡ್ಕೋತೀವಿ. ಆಗ ಸುದರ್ಶನ್ ಒಂದು ಗುಡಿಸಲಿನಲ್ಲಿ ಇರುತ್ತಾನೆ. ಹಾಗೆ ಮೇಡಮ್, ನೀವು ಹೇಳಿದ ಹಾಗೆ ಮಾಡೋದು. ಕೊಟ್ಟಿದ್ದು ತಗೊಳ್ಳೋದು ಅಷ್ಟೇ ನಂಗೆ ಗೊತ್ತು. ಯಾವತ್ತಿನ ಹಾಗೆ ಏಡಿಗಳದಿರುವ ಮೀನನ್ನು ತಗೊಂಡ್ಬಂದು ಕೆರೆ ಹತ್ರ ಇಡ್ತೀನಿ. ಇನ್ನು ನಿಮ್ಮಿಷ್ಟ. ಮತ್ತೆ ಈ ದುಡ್ಡು ಮೇಡಮ್? ನಿನಗೆ ಬೇಕಾದ ದುಡ್ಡು ನಾನು ನಾಳೆ ಕೊಡ್ತೀನಿ ಬಿಡು. ಹಾಗೆ ಮೇಡಮ್. ಜಾಗೃತಿಯಾಗಿರು ಸುದರ್ಶನ್. ಎಂತ ಪರಿಸ್ಥಿತಿಯಲ್ಲೂ ನಾವು ಮಾಡ್ತಾ ಇರುವ ನಕಲಿ ಏಡಿಗಳ ವ್ಯಾಪಾರಕ್ಕೆ ಎಂತ ತೊಂದರೆ ಬರಲ್ಲ ಮೇಡಮ್. ದೊಡ್ಡ ಸಾರಿಗೆ ಚಿಕ್ಕ ಸಾರಿಗೆ ಗೊತ್ತಾಗದ ಹಾಗೆ ನೀವು ಜಾಗೃತಿಯಾಗಿರಿ ಸಾಕು. ಶಾರದಾ ಫೋನ್ ಇಟ್ಟು ಒಳಗಡೆಗೆ ಹೋಗುತ್ತಾಳೆ. ಡೈನಿಂಗ್ ಟೇಬಲ್ ಮೇಲೆ ಎಲ್ಲರೂ ಕೂತ್ಕೊಂಡು ತಿಂತಾ ಇರ್ತಾರೆ. ಹಾಗೆ ಆ ದಿನ ಕಳೆದು ಹೋಗುತ್ತದೆ. ಬೆಳಗಿನ ಜಾವ 5 ಗಂಟೆಯ ಸಮಯ. ಅತ್ತೆ ಸೊಸೆಯರಿಬ್ಬರು ಕೆರೆ ಹತ್ರ ಇರುವ ಡ್ರಮ್ನ ಹತ್ರ ಬರ್ತಾರೆ. ಆ ಡ್ರಮ್ ಅನ್ನು ತೆಗೆದು ನೋಡುತ್ತಾರೆ. ಅದರಲ್ಲಿ ಕೆಲವು ಸತ್ತು ಹೋಗಿದ್ದು, ಕೆಲವು ಬದುಕಿರುವ ಏಡಿಗಳು ಇರುತ್ತವೆ. ಅತ್ತೆ ಸೊಸೆಯರು ಸುತ್ತಲೂ ನೋಡುತ್ತಾ ಯಾರು ಅವರನ್ನು ಗಮನಿಸುತ್ತಿಲ್ಲ ಎಂದು ಡ್ರಮ್ನೊಳಗಿಂದ ಏಡಿಗಳನ್ನು ತೆಗೆದು ಕೆರೆಯಲ್ಲಿ ಹಾಕುತ್ತಾರೆ. ತಿರುಗಿ ಏನೋ ತಿಳಿದ ಹಾಗೆ ಕೆರೆಯೊಳಗೆ ಇಳಿದು ಬಲೆ ಹಾಕಿ ಅದನ್ನ ಹಿಡ್ಕೊತಾ ಇರ್ತಾರೆ. ಹಾಗೆ ಅತ್ತೆ ಸೊಸೆಯರ ಏಡಿಗಳ ವ್ಯಾಪಾರ ಸಾಗುತ್ತಾ ಇರುತ್ತದೆ. ಒಂದು ದಿನ ಅತ್ತೆ ಸೊಸೆಯರು ಕೆರೆ ಹತ್ರ ಗಾಬರಿ ಆಗ್ತಾ ಇರ್ತಾರೆ. ಹೀಗೇನ್ ಮಾಡೋಣ ಸೊಸೆ, ನಿನ್ನೆಯಿಂದ ಏಡಿ ತಗೊಂಡ್ಬರುವ ಸುದರ್ಶನ್ಗೆ ಫೋನ್ ಸಿಗ್ತಾ ಇಲ್ಲ. ಬೇರೆಯವರ ಫೋನ್ ಏನೋ ನಮ್ಮ ಹತ್ರ ಇಲ್ಲ. ಮತ್ತೆ ಈಗ ಹೇಗೆ? ನನ್ನ ಕೇಳಿದ್ರೆ ನನಗ್ ಮಾತ್ರ ಏನ್ ಗೊತ್ತತೆ? ನಾನು ಎಷ್ಟೋ ಸಲ ನಿಮಗೆ ಬೇರೆಯವರ ಫೋನ್ ನಂಬರ್ ಕೂಡ ತಗೊಳ್ಳಿ ಅಂತ ಹೇಳಿದೆ ಅಲ್ಲ. ನೀವೇ ನನ್ನ ಮಾತು ಕೇಳಿಸ್ಕೊಂಡಿಲ್ಲ. ಈಗ ಲಬೋದಿಬೋ ಅಂದ್ರೆ ಹೇಗೆ ಹೇಳಿ? ಅತ್ತೆ ಸೊಸೆಯರು ಮಾತನಾಡಿಕೊಳ್ಳುತ್ತಾ ಇರುವಾಗ ಪ್ರಸಾದ್ ರಮೇಶರು ಅವರ ಹತ್ರಕ್ಕೆ ಬರ್ತಾರೆ. ಶಾರದಾ, ಅಲ್ಲಿ ಲಂಚ್ ಟೈಮ್ ಆಗ್ತಾ ಇದ್ರೆ ಇನ್ನು ನೀವು ಇಲ್ಲಿ ಏನ್ ಮಾಡ್ತಾ ಇದ್ದೀರಾ? ಏಡಿಗಳನ್ನ ಹಿಡ್ಕೊಂಡು ಮನೆಗೆ ಹೋಗೋದು ಯಾವಾಗ? ಏಡಿ ಸಾಂಬಾರು ಮಾಡೋದು ಯಾವಾಗ? ವ್ಯಾಪಾರ ಮಾಡೋದು ಯಾವಾಗ? ಏನಾಯ್ತು ಅನಾಮಿಕಾ? ಮಾವಯ್ಯ, ನೀವು ನಮ್ಮನ್ನ ಕ್ಷಮಿಸ್ಬೇಕು. ನಮಗೆ ಗೊತ್ತು ಸೊಸೆ, ಆರ್ಗ್ಯಾನಿಕ್ ಏಡಿಗಳ ಸಾಂಬಾರು ಅಂತ ನೀವಿಬ್ಬರು ವ್ಯಾಪಾರ ಮಾಡ್ತಾ ಇರುವಾಗಲೇ ನಮ್ಮಿಬ್ಬರಿಗೂ ಅನುಮಾನ ಬಂತು. ಆಗಲೇ ನಾನು ಮಗ ನಿಮ್ಮನ್ನು ಫಾಲೋ ಆದ್ವಿ ನೋಡೋಣ ಅಂತ. ನೀವು ಅತ್ತೆ ಸೊಸೆಯರು ಎಷ್ಟು ಕಾಲ ಈ ಆರ್ಗ್ಯಾನಿಕ್ ಹೆಸರು ಹೇಳಿ ಏಡಿಗಳ ವ್ಯಾಪಾರ ಮಾಡ್ತೀರೋ ನೋಡೋಣ ಅಂತ ಸುಮ್ಮನಿದ್ವಿ. ಆ ಮಾತಿಗೆ ಅತ್ತೆ ಸೊಸೆಯರಿಬ್ಬರು ಒಬ್ಬರ ಮುಖವನ್ನು ಒಬ್ಬರು ನೋಡ್ಕೋತಾರೆ. ಅಮ್ಮ, ಅನಾಮಿಕಾ, ಇಷ್ಟು ಕಾಲ ದುಡ್ಡಿಗಾಗಿ ಹೀಗೆ ಮಾಡಿದ್ದೀರಿ ಅಂತ ನಾವು ಅರ್ಥ ಮಾಡ್ಕೊಂಡ್ವಿ. ಬೇಕಾದಷ್ಟು ದುಡ್ಡನ್ನು ಸಂಪಾದಿಸಿದ್ದೀರಲ್ಲ, ಇನ್ನು ಯಾಕೆ ಹೀಗೆ ಆರ್ಗ್ಯಾನಿಕ್ ಹೆಸರಿಂದ ಇಂತಹ ಅತ್ಯಾಸೆ ಕೆಲಸ ಮಾಡ್ತಾ ಇದ್ದೀರಾ? ದಯವಿಟ್ಟು ನಿಲ್ಲಿಸ್ಬಿಡಿ. ಬೇಡ, ನನ್ನ ಮಾತನ್ನು ಕೇಳಿ ನಿಲ್ಲಿಸ್ಬಿಡಿ. ಅದೇ ನಮಗೆ ನಮ್ಮ ಕುಟುಂಬಕ್ಕೂ ಒಳ್ಳೇದು. ಶಾರದಾ, ನಾನಾಗ್ಲಿ ಮಗನಾಗ್ಲಿ ಏಡಿಗಳ ವ್ಯಾಪಾರ ಬಿಡಿ ಅಂತ ಹೇಳ್ತಾ ಇಲ್ಲ. ಹೀಗೆ ಅತ್ಯಾಸೆ ವ್ಯಾಪಾರ ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ. ಹೇಗೂ ನಮ್ಮ ಹತ್ರ ದುಡ್ಡಿದೆ ಅಲ್ಲ, ಒಂದು ಕೆರೆನ ತಗೊಳ್ಳಿ, ಏಡಿಗಳನ್ನ ಅದರಲ್ಲೇ ಬೆಳೆಸಿ ಅದನ್ನೇ ಹಿಡ್ಕೊಳ್ಳಿ, ಅದರ ಜೊತೆ ಹುಳಿ ಮಾಡೋಣ. ನೋಡ್ತೀವಿ ಅಂತ ಬಂದವರಿಗೆ ಒಂದು ಟಿಕೆಟ್ ಇಟ್ಟು ಕೆರೆ ಹತ್ರ ತಂದು ತೋರ್ಸೋಣ. ಆಗ ಅವರು ಎಷ್ಟೋ ಸಂತೋಷ ಪಡ್ತಾರೆ. ನಿಜವೇ ಇವರು ಹೇಳಿದ ಹಾಗೆ ಆರ್ಗ್ಯಾನಿಕ್ ಏಡಿಗಳ ಸಾಂಬಾರ್ ಮಾಡ್ತಾ ಇದ್ದಾರೆ ಅಂತ ಹೆಸರು ಬರುತ್ತೆ. ನಮ್ಮ ಬಿಸ್ನೆಸ್ ಮತ್ತಷ್ಟು ಹೆಚ್ಚಾಗುತ್ತೆ. ನೀವು ಆಲೋಚಿಸಿ. ಅತ್ತೆ ಸೊಸೆಯರಿಬ್ಬರು ತಾವು ಇಷ್ಟು ದಿನ ತಪ್ಪು ಮಾಡಿದ ಹಾಗೆ ತಲೆ ತಗ್ಗಿಸುತ್ತಾರೆ. ಅತ್ಯಾಸೆಯಿಂದ ಬರುವ ದುಡ್ಡು ಅನೇಕ ಕಷ್ಟಗಳಿಗೆ ಗುರಿ ಮಾಡುತ್ತೆ. ಮನಃಶಾಂತಿಯನ್ನು ನಮಗೆ ಇಲ್ಲದ ಹಾಗೆ ದೂರ ಮಾಡುತ್ತೆ. ಕಡೆಗೆ ನೆಮ್ಮದಿಯನ್ನು ಕೂಡ ಇಲ್ಲದ ಹಾಗೆ ಮಾಡುತ್ತೆ. ಇನ್ನು ನಿಮ್ಮಿಷ್ಟ ಎಂದು ಹೇಳಿ ಪ್ರಸಾದ್ ರಮೇಶ್ ಇಬ್ಬರು ಅಲ್ಲಿಂದ ಹೊರಟು ಹೋಗುತ್ತಾರೆ. ಸೊಸೆ, ನಿಮ್ಮ ಮಾವಯ್ಯ ಮಗ ಹೇಳಿದ್ದು ಕೇಳಿದ ನಂತರ ನನಗೆ ನಾವು ಮಾಡ್ತಾ ಇರೋದು ತಪ್ಪು ಅನ್ನಿಸ್ತಾ ಇದೆ. ಹೌದು ಅತ್ತೆ, ಇಷ್ಟು ಕಾಲ ದುಡ್ಡಿನ ಮೇಲೆ ಇಷ್ಟದಿಂದ ಆರ್ಗ್ಯಾನಿಕ್ ಏಡಿಗಳ ಸಾಂಬಾರು ಅಂತ ಸುಳ್ಳು ಹೇಳಿದ್ವಿ. ಆರೋಗ್ಯದಿಂದ ಆಟವಾಡ್ಕೊಂಡ್ವಿ. ಇನ್ನು ಆಟ ಬೇಡ, ನಿಜ ಹೇಳೋಣ. ಹೌದು ಸೊಸೆ, ನಮ್ಮ ಹತ್ರ ಇರುವ ದುಡ್ಡಿನಿಂದ ನಾವೇ ಒಂದು ಕೆರೆನ ಕೊಂಡುಕೊಂಡು ಏಡಿಗಳನ್ನ ಬೆಳೆಸ್ಕೊಳ್ತಾ ಏಡಿಗಳ ಸಾಂಬಾರು ವ್ಯಾಪಾರ ಮಾಡ್ಕೊಳ್ಳೋಣ. ಆಗ ನಾವು ಯಾರ ಮೇಲೆ ಆಧಾರ ಪಡುವ ಅಗತ್ಯವಿಲ್ಲ, ಯಾರಿಗೂ ಭಯಪಡುವ ಅಗತ್ಯವಿಲ್ಲ, ಯಾರನ್ನು ಬೇಡಿಕೊಳ್ಳುವ ಕಷ್ಟವಿಲ್ಲ ಎಂದು ಅತ್ತೆ ಸೊಸೆಯರು ಆ ಕ್ಷಣವೇ ನಿರ್ಣಯ ತೆಗೆದುಕೊಂಡು ಮನೆಗೆ ಬರುತ್ತಾರೆ. ಮನೆಯಲ್ಲಿ ಯಾವತ್ತಿನ ಹಾಗೆ ತಂದೆ ಮಗ ಟಿವಿ ನೋಡ್ತಾ ಇರ್ತಾರೆ. ಅತ್ತೆ ಸೊಸೆಯರು ಬೀರು ಹತ್ರ ಹೋಗಿ ಅದರಲ್ಲಿರುವ ದುಡ್ಡಿನ ಕಟ್ಟನ್ನು ತೆಗೆದುಕೊಂಡು ತಂದೆ ಮಗನ ಹತ್ರ ಬರ್ತಾರೆ. ಏನು ಅಂದ್ರೆ, ಇನ್ನು ಬನ್ನಿ, ನೀವು ಹೇಳಿದ ಹಾಗೆ ಇನ್ನು ಮೇಲಿಂದ ನಾವೇ ಒಂದು ಕೆರೆನ ತಗೊಂಡು ಅದರಲ್ಲಿ ಆರ್ಗ್ಯಾನಿಕ್ ಪದ್ಧತಿಯಲ್ಲಿ ಏಡಿಗಳನ್ನ ಬೆಳೆಸ್ಕೊಳ್ತಾ ಅದರಿಂದ ಏಡಿಗಳ ಸಾಂಬಾರ್ ವ್ಯಾಪಾರ ಮಾಡೋಣ. ಈಗ ಲಂಚ್ ಟೈಮ್ ಅಲ್ಲೇ ಮಾಡ್ತಾ ಇದೀವಿ, ಆಗ ನೈಟ್ ಡಿನ್ನರ್ ಟೈಮ್ ವರ್ಗೂ ಮಾಡ್ತೀವಿ. ಬನ್ನಿ, ನಮ್ಗೆ ಕೆರೆ ಬೇಕು. ಸರಿ ಶಾರದಾ, ಒಳ್ಳೇದು ಅನ್ನೋದು ಯಾರು ಹೇಳಿದ್ರು ಕೇಳ್ಬೇಕು, ಅರ್ಥ ಮಾಡ್ಕೋಬೇಕು. ನೀವು ಅತ್ತೆ ಸೊಸೆಯರು ನಾವು ಹೇಳಿದ ಒಳ್ಳೆಯದನ್ನ ಕೇಳಿದ್ರಿ, ಅರ್ಥ ಮಾಡ್ಕೊಂಡಿದ್ದೀರಿ. 2 ದಿನದಲ್ಲಿ ಎಲ್ಲ ಮಾತಾಡಿರ್ತೀನಿ. ಈಗಂತೂ ಮನೆ ಕೆಲಸ ಮಾಡ್ಕೊಳ್ಳಿ ಎಂದು ಹೇಳುತ್ತಲೇ ಅತ್ತೆ ಸೊಸೆಯರು ಆ ದುಡ್ಡನ್ನು ತಂದೆ ಮಗನಿಗೆ ಕೊಟ್ಟು ಮನೆ ಕೆಲಸ ಮಾಡ್ಕೋತಾ ಇರ್ತಾರೆ. ಒಂದು 3 ದಿನದ ನಂತರ ಒಂದು ಕೆರೆಯಲ್ಲಿ ಅತ್ತೆ ಸೊಸೆಯರು
ಏಡಿಗಳನ್ನ ಬೆಳೆಸ್ಕೊತಾ ಇರ್ತಾರೆ. ಹಾಗೆ ಅತ್ತೆ ಸೊಸೆಯರಿಬ್ಬರು ಕೆರೆಯಲ್ಲಿ ಆರ್ಗ್ಯಾನಿಕ್ ಪದ್ಧತಿಯಲ್ಲಿ ಏಡಿಗಳನ್ನು ಬೆಳೆಸುತ್ತಾ ಲಂಚ್ ಟೈಮ್ ಅಲ್ಲದೆ ಡಿನ್ನರ್ ಟೈಮ್ ಅಲ್ಲಿ ಕೂಡ ಸಿಗುವ ಹಾಗೆ ಏಡಿಗಳ ಸಾಂಬಾರ್ ವ್ಯಾಪಾರ ಮಾಡ್ತಾ ಇರ್ತಾರೆ. ಎಲ್ಲರ ಪ್ರೇಮ ಅಭಿಮಾನವನ್ನು ಹೊಂದುತ್ತಾ ಇರ್ತಾರೆ. ಭಾವನಾದಿನಿಯರ ನೇರಳೆ ಹಣ್ಣು. ರಮೇಶ್ ಸ್ನಾನ ಮಾಡಿ ಟವಲ್ ಉಟ್ಕೊಂಡು ಹೊರಗಡೆ ಬರ್ತಾನೆ. ತಾಯಿ ಶಾರದಾ ನೀರಿನ ಕೊಡ ಹಿಡ್ಕೊಂಡು ಆಗ್ಲೇ ಮನೆ ಒಳಗೆ ಬರ್ತಾಳೆ. ಮಗನನ್ನು ಗೋಡೆಯಲ್ಲಿರುವ ವಾಚನ್ನು ನೋಡ್ತಾಳೆ. ಏನಪ್ಪಾ ಈ ದಿನ ಇಷ್ಟು ಬೇಗ ಸ್ನಾನ ಮಾಡ್ದೆ? ನೀನು ಕೆಲಸ ಮಾಡ್ತಿರುವ ಮೆಕ್ಯಾನಿಕ್ ಶಾಪ್ ಹತ್ರ ಬೇಗ ಹೋಗ್ಬೇಕಾ? ಬೇಗ ಹೋಗೋ ಕೆಲ್ಸ ಇದೆ ಅಮ್ಮ, ಆದ್ರೆ ಮೆಕ್ಯಾನಿಕ್ ಶಾಪ್ಗಲ್ಲ, ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕು. ಶಾರದಾ ಸ್ವಲ್ಪ ಆಶ್ಚರ್ಯದಿಂದ, ರೈಲ್ವೆ ಸ್ಟೇಷನ್ಗೆ ಹೋಗೋದಿದ್ಯಾ? ಯಾಕಪ್ಪ? ನಮ್ಗೆ ಹೇಳ್ದೆ ದುಡ್ಡು ಸಂಪಾದಿಸೋದಿಕ್ಕೆ ಪಟ್ನಕ್ಕೆ ಹೋಗ್ತಾ ಇದ್ಯಾ? ಅಯ್ಯೋ ಅಮ್ಮ, ನಿಮ್ಮೆಲ್ಲರನ್ನ ಬಿಟ್ಟು ನಾನು ಎಲ್ಲಿಗೆ ಹೋಗ್ತೀನಿ ಹೇಳು? ಅನಾಮಿಕಳ ತಂಗಿ ಅನುಪಮ್ಮ ಸಿಟಿಯಿಂದ ಬರ್ತಾ ಇದ್ದಾಳಲ್ಲ, ಅವಳನ್ನ ಕರ್ಕೊಂಬರೋದಕ್ಕೆ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ. ಅದಕ್ಕೆ ಇಷ್ಟು ಬೆಳಿಗ್ಗೆನೆ ಎದ್ದು ಸ್ನಾನ ಮಾಡ್ದೆ ಅಮ್ಮ. ರೈಲು ಗಾಡಿ ಬರೋದು 10 ಗಂಟೆಗಲ್ವಾ ಮಗನೇ? ಮೊದಲೇ ಹೋಗಿ ಅನುಪಮಂಗಾಗಿ ಎದುರು ನೋಡ್ತಾ ಇರ್ತೀನಮ್ಮ, ಅನಾಮಿಕಂಗೆ ಹೇಳು ಎಂದು ರಮೇಶ್ ಬೆಡ್ರೂಮ್ ಒಳಗೆ ಹೋಗುತ್ತಾನೆ. ಶಾರದಾ ನೀರಿನ ಕೊಡ ಹಿಡಿದುಕೊಂಡು ಕಿಚನ್ ಒಳಗೆ ಹೋಗ್ತಾಳೆ. ಸಂಬಳ ಕೊಡುವ ಮೆಕ್ಯಾನಿಕ್ ಶಾಪ್ಗೆ ಯಾವತ್ತೂ ಟೈಮ್ಗೆ ಸರಿಯಾಗಿ ಹೋಗಿಲ್ಲ. ಆದ್ರೆ ಸಿಟಿಯಿಂದ ನಾದಿನಿ ಬರ್ತಾಳೆ ಅಂತ ತಿಳಿತಲೇ ಬೆಳಿಗ್ಗೆನೆ ಎದ್ದ 8 ಗಂಟೆಗೆ ಸ್ನಾನ ಮಾಡಿದ್ದಾನೆ. ತರಕಾರಿಗಾಗಿ ಹೋದ ಸೊಸೆ ಅನಾಮಿಕ ಬರ್ತಾಳಲ್ವಾ, ಆಗ ಮಾಡ್ತೀನಿ ಎಂದು ಅಂದುಕೊಂಡು ಅಡಿಗೆ ಮಾಡುತ್ತಾ ಇರುವಾಗ ರಮೇಶ್ ರೆಡಿಯಾಗಿ ಕನ್ನಡಿ ಮುಂದೆ ನಿಲ್ತಾನೆ. ಕನ್ನಡಿಯಲ್ಲಿ ತನ್ನನ್ನೇ ತಾನು ನೋಡ್ಕೋತಾ ಇರ್ತಾನೆ. ಅರೆ ರಾಮ್, ಇಷ್ಟು ಅಂದ ಇಷ್ಟು ದಿನ ಎಲ್ಲಿಟ್ಕೊಂಡಿದ್ಯೋ ನಿನ್ನ? ಹೀಗೆ ನಿನ್ನ ನಾದಿನಿ ಅನುಪಮ ನೋಡಿದ್ಲು ಅಂದ್ರೆ ಭಾವ ಐ ಲವ್ ಯು ಅಂತಾಳೆ. ಅಗತ್ಯವಾದ್ರೆ ಲವ್ ಕೂಡ ಮಾಡ್ತಾಳೆ. ಅನಾಮಿಕ ಬರೋದ್ರೊಳಗೆ ಮನೆಯಿಂದ ಹೊರಟೋಗು ಎಂದು ಅಂದುಕೊಂಡು ರಮೇಶ್ ಹೊರಗೆ ಬಂದು ತನ್ನ ಬೈಕ್ ಮೇಲೆ ಅನುಪಮಗಾಗಿ ಹೊರಟು ಹೋಗುತ್ತಾನೆ. ಅನಾಮಿಕ ತರಕಾರಿ ತಗೊಂಡು ಮನೆಗೆ ಬರ್ತಾಳೆ. ಹೊರಗಡೆ ಅನಾಮಿಕಳಿಗೆ ಬೈಕ್ ಕಾಣಿಸೋದಿಲ್ಲ. ನಮ್ಮವರು ಇಷ್ಟು ಬೆಳಿಗ್ಗೆನೆ ತಾನು ಕೆಲಸ ಮಾಡುವ ಮೆಕ್ಯಾನಿಕ್ ಶಾಪ್ಗೆ ಹೋದಾಗಿದೆ ಎಂದು ಅಂದುಕೊಂಡು ಕಿಚನ್ಗೆ ಬರ್ತಾಳೆ. ಅತ್ತೆ, ನಾನ್ ರೆಡಿ ಆಗ್ತೀನಿ ಎಂದು ಅನಾಮಿಕ ಹೊರಟು ಹೋಗುತ್ತಾಳೆ. ರಮೇಶ್ ರೈಲ್ವೆ ಸ್ಟೇಷನ್ ನಲ್ಲಿ ಅನುಪಮಂಗಾಗಿ ಎದುರು ನೋಡ್ತಾ ಇರ್ತಾನೆ. ಯಾವ ಮಾತಂದ್ರೆ ಆ ಮಾತೆ ಹೇಳ್ಬೇಕು. ಅನಾಮಿಕಳ ಹಾಗೆ ಸೀರೆ ಉಟ್ಕೊಳ್ದೆ ಅವಳ ತಂಗಿ ಅನುಪಮ ಮಾಡರ್ನ್ ಡ್ರೆಸ್ ಅಲ್ಲಿ ಬಹಳ ಅಂದವಾಗಿ ಇದ್ದೇ ಇರ್ತಾಳೆ. ಅವಳು ಇರುವಷ್ಟು ದಿನ ಅವಳಿಗೆ ಹಿಡಿಸೋ ಹಾಗಿರ್ಬೇಕು, ಯಾವಾಗ್ಲೂ ನನ್ನೇ ಕರೆಯೋ ಹಾಗೆ ಮಾಡ್ಬೇಕು ಎಂದು ರಮೇಶ್ ಬಹಳ ಎಕ್ಸೈಟ್ಮೆಂಟ್ ಫೀಲ್ ಆಗ್ತಾ ಇರ್ತಾನೆ. ಅತ್ತೆ ಶಾರದಾ ಬಿಸಿ ಬಿಸಿಯಾಗಿರೋ ಉಪ್ಮಾ ಪ್ಲೇಟ್ ಅನ್ನು ಹಿಡಿದುಕೊಂಡು ಕನ್ನಡಿ ಮುಂದೆ ನಿಂತ್ಕೊಂಡು ರೆಡಿ ಆಗ್ತಾ ಇರುವ ಸೊಸೆ ಅನಾಮಿಕಳ ಹತ್ರಕ್ಕೆ ಬರ್ತಾಳೆ. ಸೊಸೆ, ಉಪ್ಮಾ ತಗೊಂಡ್ ಬಂದಿದ್ದೀನಿ, ತಿಂದು ಹೋಗು. ಸಾರಿ ಅತ್ತೆ, ನಾನೀಗ ತಿನ್ನಲಾರೆ, ಈಗ್ಲೇ ಬಹಳ ಲೇಟ್ ಆಗಿ ಹೋಗಿದೆ. ನನ್ಗಾಗಿ ಮಿಕ್ಕ ಟೀಚರ್ಸ್ ಎಲ್ಲ ಎದುರು ನೋಡ್ತಾ ಇರ್ತಾರೆ, ನಾನು ಹೋಗ್ಬೇಕತ್ತೆ. ಅದಲ್ವೇ, ಮಾವಯ್ಯನ ಜೊತೆ ಸೇರಿ ಹೊಲಕ್ಕೆ ಹೋದ ಮಕ್ಕಳು ಬರ್ತಾರಲ್ಲ ಅತ್ತೆ, ಮಕ್ಕಳಿಗೆ ಕೊಟ್ಬಿಡಿ, ನಾನು ಸ್ಕೂಲ್ಗೆ ಹೋಗ್ತಾ ಇದ್ದೀನಿ. ಹಾಗ ಅನ್ಬೇಡ್ವೆ ಸೊಸೆ, ಏನು ತಿನ್ನದೆ ಹೋದ್ರೆ ತಲೆ ತಿರುಗುತ್ತೆ. ಮೊದಲೇ ಈ ದಿನ ಮಕ್ಕಳಿಗಾಗಿ ಬಹಳ ಮನೆ ತಿರುಗ್ಬೇಕು ಅಂತ ಹೇಳಿದೆ ಅಲ್ವಾ? ಹೌದು ಅತ್ತೆ, ಸ್ಕೂಲ್ ಪ್ರಿನ್ಸಿಪಾಲ್ ಹೇಳಿದ ಹಾಗೆ ಮಾಡ್ಬೇಕಲ್ಲ. ಈ ಸಲ ಒಂದೊಂದು ಟೀಚರ್ ನಮ್ಮ ಸ್ಕೂಲ್ ಬಗ್ಗೆ ದೊಡ್ಡದಾಗಿ ಹೇಳಿ 10 ಮಂದಿ ಹೊಸ ಮಕ್ಕಳನ್ನ ನಮ್ಮ ಸ್ಕೂಲಲ್ಲಿ ಜಾಯಿನ್ ಮಾಡಿಸ್ಬೇಕು. ಇಲ್ಲ ಅಂದ್ರೆ ಅರ್ಧ ಸಂಬಳನೇ ಬರುತ್ತೆ. ಆ ಅರ್ಧ ಸಂಬಳದಲ್ಲಿ ನಾವು ಹೇಗೆ ಬದುಕ್ತೀವಿ ಹೇಳಿ? ನೀನ್ ಹೇಳೋದು ನಿಜನ ಕಣೆ ಸೊಸೆ, ಆದ್ರೆ ನೀನೇನು ತಿನ್ನದೆ ಹೋಗೋದು ನನಗಿಷ್ಟವಿಲ್ಲ. ಒಂದ್ ಕೆಲ್ಸ ಮಾಡೋಣ, ನೀನು ರೆಡಿ ಆಗ್ತಾ ಇರು, ನಾನು ಚಕಚಕ ಉಪ್ಮಾ ತಿನ್ನಿಸ್ತಾ ಇರ್ತೀನಿ, ಸರಿನಾ? ಮತ್ತೆ ಪ್ಲೀಸ್ ಅತ್ತೆ, ನನ್ಗೆ ಕಷ್ಟ ಕೊಡ್ಬೇಡಿ. ಆದ್ರೂ ಹೊರಗಡೆ ಬೈಕ್ ಅಲ್ಲಿ ಇದ್ದಾರಲ್ಲ. ಸೊಸೆ, ಈ ದಿನ ನಿನ್ ತಂಗಿ ಅನುಪಮ ಬರ್ತಾಳಲ್ವಾ, ಅವನು ಟೈಮ್ಗೆ ರೈಲ್ವೆ ಸ್ಟೇಷನ್ ಹೋಗಿದ್ದಾನೆ. ತಂಗಿ ಬರೋ ಟ್ರೈನ್ಗೆ 1 ಗಂಟೆ ಟೈಮ್ ಇದೆ ಅತ್ತೆ. ಆದ್ರೂ ನಾನು ಅವ್ರ ಹತ್ರ ನನ್ನನ್ನ ಸ್ಕೂಲ್ ಹತ್ರ ಬಿಟ್ಬಿಟ್ಟು ರೈಲ್ವೆ ಸ್ಟೇಷನ್ಗೆ ಹೋಗು ಅಂತ ಹೇಳಿದ್ದೆ ಅಲ್ಲ. ಅವ್ರು ಮಾತ್ರ ನನ್ನ ಇಲ್ಲೇ ಬಿಟ್ಬಿಟ್ಟು 1 ಗಂಟೆ ಮುಂದೆನೆ ರೈಲ್ವೆ ಸ್ಟೇಷನ್ಗೆ ಹೊರಟೋಗಿದ್ದಾರೆ. ಅವನಿಗೆ ನಿನ್ ಮಾತಂದ್ರೆ ಅಷ್ಟು ವೇದ ಸೊಸೆ. ಸಾಕು ಬಿಡಿ ಅತ್ತೆ, ಮಗನನ್ ಬಹಳ ಹಿಂದಕ್ಕೆ ಹಾಕೊಂಡ್ಬರ್ತೀರಾ. ನಿಜ ಹೇಳಿ, ಅವನಿಗೆ ನನ್ ಮಾತೆ ಅಂದ್ರೆ ವೇದನಾ, ನನ್ ತಂಗಿ ಅನುಪಮ ಅಂದ್ರೆ ಇಷ್ಟನಾ? ಶಾರದಾ ಏನು ಮಾತನಾಡದೆ ಇರುತ್ತಾಳೆ. ಅನಾಮಿಕ ಹ್ಯಾಂಡ್ ಬ್ಯಾಗ್ ಹಾಕಿಕೊಂಡು ಕೋಪದಿಂದ ಹೊರಟು ಹೋಗುತ್ತಾಳೆ. ಶಾರದಾ ಹಾಗೆ ನೋಡ್ತಾನೆ ಇರ್ತಾಳೆ. ಅವರು ಹೊಲ ಹೊಳ್ತಾ ಇರ್ತಾರೆ. ಈಗ್ಲೇ ಮನೆಗೆ ಬಾರದೇ ಇರ್ಬೋದು, ಮಕ್ಕಳು ಹಸುವೆಂದಿರ್ತಾರೆ. ಇದು ಉಪ್ಮಾನ ಡಬ್ಬದಲ್ಲಿ ಹಾಕೊಂಡು ಹೊಲದ ಹತ್ರ ಹೋಗ್ತೀನಿ ಎಂದು ಅಂದುಕೊಂಡು ಅಡಿಗೆ ಮನೆಗೆ ಹೋಗುತ್ತಾಳೆ. ಅನಾಮಿಕ ಆಟೋದಲ್ಲಿ ಒಂದು ಪ್ರೈವೇಟ್ ಸ್ಕೂಲ್ ಮುಂದೆ ನಿಲ್ಲುತ್ತಾಳೆ. ಆ ಸ್ಕೂಲ್ ಗೇಟ್ ಹತ್ರ ಮಾಲಿನಿ, ಅಂಜಲಿ ಅನ್ನುವ 2 ಟೀಚರ್ಸ್ ನಿಂತಿರ್ತಾರೆ. ಗುಡ್ ಮಾರ್ನಿಂಗ್ ಟೀಚರ್ಸ್, ಐ ಆಮ್ ಸಾರಿ ಕೂಡ. ಈಗ ನಾವೇನು ಮಾತಾಡದೆ ಮನೆ ಮನೆಗೆ ತಿರುಗುವ ಕೆಲಸ ಶುರು ಮಾಡೋಣ. ಲಂಚ್ ಟೈಮ್ ಇರುತ್ತಲ್ಲ, ಆ ಲಂಚ್ ಟೈಮ್ ಅಲ್ಲಿ ನಾವು ಮಾತಾಡೋಣ. ಎಸ್ ಮಾಲಿನಿ ಟೀಚರ್, ನೀವ್ ಹೇಳಿದ್ದೆ ಕರೆಕ್ಟ್.
ಇನ್ನು 3 ಟೀಚರ್ ಸೇರಿ ಅಲ್ಲಿಂದ ಒಂದೊಂದು ದಿಕ್ಕಿಗೆ ಹೊರಟು ಹೋಗುತ್ತಾರೆ. ಹೊಲದ ಹತ್ತಿರ ನೀರಿನ ಪಂಪ್ ಹರಿತಾ ಇದ್ರೆ ಹರೀಶ್ ಬವೇರು ಆ ನೀರಿನಲ್ಲಿ ಆಡ್ಕೋತಾ ಇರ್ತಾರೆ. ಪ್ರಸಾದ್ ಹೊಲನ ಉಳ್ತಾ ಇರ್ತಾನೆ. ಶಾರದಾ ಉಪ್ಮಾ ಡಬ್ಬ ಹಿಡಿದುಕೊಂಡು ಹೊಲದ ಹತ್ರಕ್ಕೆ ಬರ್ತಾಳೆ. ಮಕ್ಕಳೇ, ನೀರಲ್ಲಿ ಆಡಿದ್ ಸಾಕು, ನಿಮ್ಗಾಗಿ ಉಪ್ಮಾ ತಗೊಂಡ್ಬಂದಿದ್ದೀನಿ, ತಿನ್ನುವಂತೆ ಬನ್ನಿ. ತಾತಯ್ಯನ ಕೂಡ ಕರಿ ಅಜ್ಜಿ. ಹೌದು ಅಜ್ಜಿ, ನಾವು ತಾತಯ್ಯನ ಜೊತೆನೆ ಸೇರಿ ತಿಂತೀವಿ, ಇಲ್ಲ ಅಂದ್ರೆ ಇಲ್ಲ. ಏನಯ್ಯ, ಮಕ್ಕಳ ಜೊತೆ ಸೇರಿ ಉಪ್ಮಾ ತಿನ್ನುವಂತೆ ಬಾ. ನಂಗೆ ಈಗ್ಲೇ ಬೇಡ ಶಾರದಾ, ನಾನು ಆಮೇಲೆ ತಿಂತೀನಿ ಹೊರತು ಮೊದ್ಲು ಮಕ್ಕಳಿಗೆ ಕೊಡು. ನೀನ್ ತಿಂದ್ರೆ ಮಕ್ಕಳು ತಿಂತಾರಂತೆ, ಇಲ್ಲ ಅಂದ್ರೆ ಬರಲ್ಲ ಅಂತಾರೆ. ನೀನ್ ಬಾರಯ್ಯ, ಮಕ್ಕಳಿಗಾಗಿ ಆದ್ರೂ ಬಂದು ಒಂದ್ ಸ್ವಲ್ಪ ತಿಂದು ಹೋಗು. ಪ್ರಸಾದ್ ಉಳುವುದನ್ನು ನಿಲ್ಲಿಸಿ ಮಕ್ಕಳ ಹತ್ರ ಬರ್ತಾನೆ. ಮಕ್ಕಳ ಜೊತೆ ಸೇರಿ ಹೊಲದ ದಡದಲ್ಲಿ ಕೂತ್ಕೋತಾನೆ. ಶಾರದಾ ಎಲ್ಲರಿಗೂ ಬಾಳೆ ಎಲೆಯಲ್ಲಿ ಉಪ್ಮಾ ಹಾಕಿ ಕೊಡ್ತಾಳೆ. ಎಲ್ಲರೂ ಸಂತೋಷದಿಂದ ಉಪ್ಮಾ ತಿಂತಾ ಇರ್ತಾರೆ. ರಮೇಶ್ ನೋಡುತ್ತಾ ಇರುವಾಗಲೇ ಟ್ರೈನ್ ಬಂದು ನಿಲ್ಲುತ್ತದೆ. ಇನ್ನೂ ಅನುಪಮ ಟ್ರೈನಿಂದ ಇಳಿತಾ ಇಲ್ಲ ಎಂದು ಅಂದುಕೊಳ್ಳುತ್ತಾ ಇರುವಾಗಲೇ ಅಂದವಾದ ಸೀರೆಯಲ್ಲಿ ಉದ್ದನೆಯ ಜಡೆ ಹಾಕಿಕೊಂಡು ಅನುಪಮ ಟ್ರೈನಿಂದ ಇಳಿತಾಳೆ. ರಮೇಶ್ ಸ್ವಲ್ಪ ಶಾಂತವಾದ ಮುಖವಿಟ್ಟು ಅನಾಮಿಕಳಿಗಿಂತ ಅಂದವಾಗಿದ್ದಾಳೆ ಅಂತ ಫೀಲ್ ಆಗ್ತಾನೆ. ಅನುಪಮಳನ್ನು ಬೈಕ್ ಮೇಲೆ ಹತ್ತಿಸ್ಕೊಂಡು ಮನೆ ಕಡೆ ಹೋಗ್ತಾ ಇರ್ತಾನೆ. ಅನುಪಮ, ನಾನು ಬೈಕ್ ನ ಸ್ಪೀಡ್ ಆಗಿ ಡ್ರೈವ್ ಮಾಡ್ತೀನಿ, ನಾನು ಗಟ್ಟಿಯಾಗಿ ಹಿಡ್ಕೋ. ಹಾಗೆ ಬಾವ. ಅನುಪಮ ರಮೇಶ್ ನನ್ನು ಗಟ್ಟಿಯಾಗಿ ಹಿಡ್ಕೋತಾಳೆ. ರಮೇಶ್ ಸಂತೋಷ ಪಡುತ್ತಾ ಬೈಕ್ ಅನ್ನ ಮುಂದಕ್ಕೆ ನಡೆಸ್ತಾ ಇರ್ತಾನೆ. ಅನಾಮಿಕಾ ಒಂದೊಂದು ಮನೆಗೂ ಹೋಗಿ ತನ್ನ ಸ್ಕೂಲ್ ಬಗ್ಗೆ ಹೇಳುತ್ತಾ ಓದಿಕೊಳ್ಳುವ ಮಕ್ಕಳ ಹೆಸರು ಬರ್ಕೋತಾ ಇರ್ತಾಳೆ. ಇನ್ನು ರಮೇಶ್ ಅನುಪಮನ ಕರ್ಕೊಂಡು ಮನೆಗೆ ಬರ್ತಾನೆ. ಮನೆಗೇನೋ ಬೀಗ ಹಾಕಿರುತ್ತೆ. ಮನೆಗೆ ಬೀಗ ಹಾಕಿದೆ ಯಾಕೆ ಬಾವ? ಅನು, ನಿಮ್ಮಕ್ಕ ಅನಾಮಿಕಾ ಸ್ಕೂಲ್ ಟೀಚರ್ ಅಲ್ವಾ, ಸ್ಕೂಲ್ಗೆ ಹೋಗಿದ್ದಾಳೆ. ಇನ್ನು ಅಪ್ಪ ಅಮ್ಮ ಮಕ್ಕಳನ್ನ ಕರ್ಕೊಂಡು ಹೊಲದ ಹತ್ರ ಹೋಗಿರ್ತಾರೆ. ಈಗ ಮನೆಯಲ್ಲಿ ನಾವೇ ಇರ್ತೀವಿ, ಇಬ್ರು ಹಾಯಾಗಿ ಮಾತಾಡ್ಕೋಬಹುದು. ಬಾವಾ, ನಾವು ಕೂಡ ಹೊಲದ ಹತ್ರ ಹೋಗೋಣವಾ? ಮನೆ ಹತ್ರ ನಾವಿಬ್ರು ಏನ್ ಮಾಡೋಣ? ಹಾಯಾಗಿ ಇಬ್ರು ಸೇರಿ ಅಂತ್ಯಾಕ್ಷರಿ ಆಡ್ಕೊಳ್ಳೋಣ. ಅನು, ಇಲ್ಲ ಬಾವಾ, ನಾನಂತೂ ಹೊಲದ ಹತ್ರ ಹೋಗ್ತೀನಿ. ನೀನ್ ಬಂದ್ರೆ ಬಾ, ಇಲ್ಲ ಅಂದ್ರೆ ಇಲ್ಲ. ಬರ್ತೀನಿ ಬಿಡು, ನಿಂತ್ಕೋ. ಅನುಪಮ ಲಗೇಜ್ ಅನ್ನು ಮನೆ ಹತ್ರ ಇಟ್ಟು ಅನುಪಮಳನ್ನ ಬೈಕ್ ಮೇಲೆ ಹತ್ತಿಸ್ಕೊಂಡು ಹೊಲದ ಹತ್ರ ಹೋಗ್ತಾನೆ. ಶಾರದಾ ಪ್ರಸಾದ್ ಮಕ್ಕಳು ಅನುಪಮಳ ಜೊತೆ ಪ್ರೇಮದಿಂದ ಮಾತನಾಡ್ತಾ ಇರ್ತಾರೆ. ಅನು, ನಾವು ಹಾಗೆ ಬೈಕ್ ಮೇಲೆ ಕೆರೆ ಕಟ್ಟೆ ಮೇಲೆ ಹೋಗ್ತಾ ಹೊಲನೆಲ್ಲ ನೋಡೋಣ ಬಾ. ನಾನು ಎಲ್ಲಿಗೂ ಬರಲ್ಲ ಬಾವ, ಇಲ್ಲೇ ಮಕ್ಕಳ ಜೊತೆ ಇರ್ತೀನಿ. ಬಾ ಚಿಕ್ಕಮ್ಮ, ನಾವು ನೇರಳೆ ಹಣ್ಣು ಕೊಯ್ಬೋದು. ಹೌದು ಚಿಕ್ಕಮ್ಮ, ನೇರಳೆ ಹಣ್ಣನ್ನ ಕೊಯ್ಕೊಳ್ಳೋಣ. ಅವುಗಳನ್ನ ತಿಂತಾ ಇದ್ರೆ ತುಂಬಾ ರುಚಿಯಾಗಿರುತ್ತೆ. ಬನ್ನಿ ಮಕ್ಕಳೇ. ಮಕ್ಕಳನ್ನು ಕರೆದುಕೊಂಡು ನೇರಳೆ ಹಣ್ಣಿನ ಮರದ ಹತ್ರಕ್ಕೆ ಬರ್ತಾಳೆ. ನೇರಳೆ ಹಣ್ಣು ಮೇಲಕ್ಕಿರುತ್ತದೆ. ಮಕ್ಕಳಿಗೆ ಅನುಪಮಗೆ ಅವು ಸಿಕ್ಕೋದಿಲ್ಲ. ಮಕ್ಕಳು ಅನುಪಮ ಎಗರಿ ಕೀಳ್ಬೇಕು ಅಂತ ನೋಡ್ತಾ ಇರ್ತಾರೆ. ಆದ್ರೆ ಎಷ್ಟು ಪ್ರಯತ್ನ ಮಾಡಿದ್ರು ಅದು ಸಿಕ್ಕುವುದಿಲ್ಲ. ರಮೇಶ್ ಅವ್ರ ಹತ್ರ ಬರ್ತಾನೆ. ಅನು, ನೀನ್ ಎಷ್ಟು ಕಷ್ಟಪಟ್ರು ನೇರಳೆ ಹಣ್ಣು ಕೊಯ್ಯೋಕ್ಕಾಗಲ್ಲ, ನಾನ್ ಎತ್ಕೋತೀನಿ, ನೀನು ಆ ನೇರಳೆ ಹಣ್ಣು ಕೊಯ್ಯಿ, ಎಲ್ರು ತಿನ್ನೋಣ. ಸರಿ ಬಾವಾ, ಬಂದು ಎತ್ಕೋ. ರಮೇಶ್ ಹ್ಯಾಪಿಯಾಗಿ ಫೀಲ್ ಆಗುತ್ತಾ ಅನುಪಮಳನ್ನ ಎತ್ಕೋತಾನೆ. ಅನುಪಮ ನೇರಳೆ ಹಣ್ಣು ಕೊಯ್ತಾ ಇರ್ತಾಳೆ. ಆಗಲೇ ಅಲ್ಲಿಗೆ ಅನಾಮಿಕಾ ಬರ್ತಾಳೆ. ಬಾವಾ ನಾದಿನಿಯರ ನೇರಳೆ ಹಣ್ಣನ್ನ ನೋಡ್ತಾಳೆ. ಕೋಪದಿಂದ ತಂಗಿ ಎಂದು ಗಟ್ಟಿಯಾಗಿ ಅರ್ಚುತ್ತಾಳೆ. ರಮೇಶ್ ಅನಾಮಿಕಳನ್ನು ನೋಡಿ ಭಯದಿಂದ ಅನುಪಮಳನ್ನ ಕೆಳಗೆ ಬಿಡ್ತಾನೆ. ಅನುಪಮ ಕೆಳಗೆ ಬೀಳ್ತಾಳೆ. ಗಟ್ಟಿಯಾಗಿ, ಅಕ್ಕ ನೋವು, ಕಾಲು ಹಿಡಿದ ಹಾಗಿದೆ. ಅನಾಮಿಕಾ ರಮೇಶ್ನನ್ನು ಕೋಪದಿಂದ ನೋಡ್ತಾ, ಮೆಕ್ಯಾನಿಕ್ ಶಾಪ್ಗೆ ಯಾವತ್ತೂ ಟೈಮ್ಗೆ ಹೋಗಿಲ್ಲ? ನನ್ನ ತಂಗಿ ಬರ್ತೀನಿ ಅಂತಲೇ. ಶಾರದಾ ಮಧ್ಯದಲ್ಲಿ ಸೇರ್ಕೊಂಡು, 7 ಗಂಟೆಗಿದ್ದು 8 ಗಂಟೆಗೆ ಸ್ನಾನ ಮಾಡ್ಕೊಂಡು ರೈಲ್ವೆ ಸ್ಟೇಷನ್ಗೆ ಹೋಗಿದ್ದಾನೆ. ನನ್ನನ್ನ ಸ್ಕೂಲ್ ಹತ್ರ ಬಿಟ್ಟ ಮೇಲೆ ಅಲ್ವಾ ನಿಮ್ಮನ್ನ ರೈಲ್ವೆ ಸ್ಟೇಷನ್ಗೆ ಹೋಗಿ ನನ್ನ ತಂಗಿನ ಮನೆ ಕರ್ಕೊಂಬ ಅಂತ ಹೇಳಿದ್ದೆ. ನೀವು ಮಾತ್ರ ನನ್ನ ಮನೆ ಹತ್ರನೇ ಬಿಟ್ಬಿಟ್ಟು ನನ್ನ ತಂಗಿಗಾಗಿ ರೈಲ್ವೆ ಸ್ಟೇಷನ್ಗೆ ಹೋಗಿದ್ದಿ. ರಮೇಶ್ ಏನು ಮಾತನಾಡದೆ ತಲೆ ತಗ್ಗಿಸ್ಕೊಂಡಿರ್ತಾನೆ. ನೀವು ಭಾವನಾದಿನಿಯರಿಗೆ ಏನ್ ಶಿಕ್ಷೆ ಕೊಡ್ಬೇಕೋ ನಂಗೆ ಚೆನ್ನಾಗಿ ಗೊತ್ತು. ಮಿಕ್ಕ ನೇರಳೆ ಹಣ್ಣನ್ನು ಕೊಯ್ಕೊಂಡು ತಾವು ಮನೆಗೆ ಬಂದ್ಬಿಡಿ, ನಾವು ಮನೆಗೆ ಹೋಗ್ತಾ ಇದೀವಿ. ಅನಾಮಿಕಾ ಎಲ್ಲರನ್ನು ಕರೆದುಕೊಂಡು ಮನೆಗೆ ಹೊರಡುತ್ತಾಳೆ. ರಮೇಶ್ ಮರ ಹತ್ತಿ ನೇರಳೆ ಹಣ್ಣು ಕೊಯ್ತಾ ಇರ್ತಾನೆ. ಹಾಗೆ ಆ ದಿನ ಕಳೆದು ಹೋಗುತ್ತದೆ. ಮಾರನೇ ದಿನ ರಮೇಶ್ ಹಳೆ ಬಟ್ಟೆ ಹಾಕಿಕೊಂಡು ರೋಡ್ ಮೇಲೆ ಒಂದು ತಳ್ಳುಗಾಡಿಯ ಮೇಲೆ ನೇರಳೆ ಹಣ್ಣನ್ನ ಮಾರ್ತಾ ಇರ್ತಾನೆ. ಅವನಿಗೆ ಸ್ವಲ್ಪ ದೂರದಲ್ಲಿ ಅನಾಮಿಕಾ ನಿಂತ್ಕೊಂಡು ರಮೇಶ್ನನ್ನ ಗಮನಿಸ್ತಾ ಇರ್ತಾಳೆ. ಹಾಗೆ ರಮೇಶ್ ನೇರಳೆ ಹಣ್ಣನ್ನು ಮಾರ್ತಾ ಇರ್ತಾನೆ. ದಿನ ಕಳೆಯುತ್ತಾ ಇರುತ್ತದೆ. ನನ್ನನ್ನು ಕ್ಷಮಿಸು ಅನಾಮಿಕಾ ಎಂದು ಬೇಡಿಕೊಂಡಿದ್ದರಿಂದ ಅನಾಮಿಕಾ ಅಂತೂ ಸಂತೋಷ ಪಡುತ್ತಾಳೆ. ರಮೇಶ್ ಆಗಿನಿಂದ ಅನಾಮಿಕಾ ಹೇಳಿದ ಹಾಗೆ ಮಾಡ್ತಾ ಇರ್ತಾನೆ, ಮರ್ಯಾದೆಯಾಗಿರ್ತಾನೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ.